ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ಇವತ್ತು ನಿಮಗೆ ರುಚಿಕರವಾದ ಗೋವನ್ ಫಿಶ್ ಕರಿ ಯಾವ ರೀತಿ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್, ಯಾವುದೇ ರುಬ್ಬೋದು ಏನೂ ಇಲ್ಲ. ನೋಡಿ, ಒಂದು ಪ್ಯಾನಿಗೆ 2-3 ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್ ಹಾಕ್ಕೊಂಡೆ. ಅಷ್ಟು ಕರಿಬೇವು ಹಾಕ್ಕೊಂಡು ಎಣ್ಣೆಗೆ ಒಂದು ಫೈನ್ಲಿ ಚೆನ್ನಾಗಿ ಸಣ್ಣದಾಗಿ ಕತ್ತರಿಸಿದಂಥ ಈರುಳ್ಳಿ ಹಾಕ್ಕೊಂಡು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು, ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಆ ಥರ ಸಾಟೆ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಕೊಟ್ಟಿರೋದು ಹಾಕ್ಕೊಂಡಿದ್ದೀನಿ, ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು. ಇವಾಗ ನಾನು ಕಟ್ ಮಾಡಿರೋದಂಥ ಸಣ್ಣದಾಗಿ ಹೆಚ್ಕೊಂಡಿರುವಂತಹ 2 ಟೊಮೊಟೊನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಟ್ಟೆ, ಯಾಕೆಂದರೆ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ. ಹಾಗಾಗಿ ಈಗಲೇ ನಾನು ಉಪ್ಪು ಹಾಕ್ಕೊಂಡು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದನ್ನು ಲಿಡ್ ಕ್ಲೋಸ್ ಮಾಡಿಟ್ಟು ಅದನ್ನು ಬೇಯಕ್ಕೆ ಬಿಟ್ಟು ಒಂದು ಸೌಟಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಫುಲ್ಲು ನಾವು ಯಾವುದೇ ರುಬ್ತಿಲ್ಲಲ್ಲ, ಇದೇ ನಮಗೆ ಕರಿಯಾಗಿ ಆಗಬೇಕು. ಹಂಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇರಿ ಚೆನ್ನಾಗಿ ಮಸಾಲ ಬರುತ್ತೆ. ಇದಕ್ಕೆ ನಾನು 2 ಸಾಂಬಾರು ಪುಡಿ 2 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಅದನ್ನು ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ಳೋಕ್ಕೆ ರೈಸಿಗೆ ಇದು ಮಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ಕ್ಲೋಸ್ ಮಾಡಿ ಒಂದು ಚೆನ್ನಾಗೆ ಬಾಯ್ಲ್ ಬರಬೇಕು. ಬಾಯ್ಲ್ ಬಂದಾಗ ಒಂದೊಂದೇ ಸ್ಲೈಸ್ ಫಿಶನ್ನ ಹಾಕಬೇಕು. ಯಾವ ರೀತಿ ಹಾಕಬೇಕು ಅಂದರೆ ಅದು ನೀಟಾಗಿ ಮುಳುಗಬೇಕು, ಅದರೊಳಗಡೆ ಮುಳುಗಿ ಬೇಯಬೇಕು. ಇದರ ನೀವು ಅರ್ಧ ಗಂಟೆ ಮುಂಚೆ ಅಥವಾ 1 ಅವರ್ ಮುಂಚೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಮುಂಚೆ ಮಾಡಿದ್ರೆ ತುಂಬ ಫ್ಲೇವರ್ಫುಲ್ಲಾಗಿ ಎಲ್ಲ ಎಳ್ಕೊಂಡಿರುತ್ತೆ ಫಿಶ್ಶು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಎಂಜಾಯ್ ಮಾಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಟ್ರೈ ಮಾಡಿ. ಇದು ಗೋವನ್ ಕರಿ ಅಂತಾರೆ. ವೆರಿ ಸಿಂಪಲ್, ವೆರಿ ಟೇಸ್ಟಿ. ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.